ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ. ದೇವರ ಹೆಸರಲ್ಲಿ ಭಕ್ತರಿಗೆ ಮೋಸ, ಶಾಂತಂ ಪಾಪಂ ಅಂತ ಕೆನ್ನಕ್ಕೆ ಬಳಿದುಕೊಳ್ಳುವ ಕಾಲದಲ್ಲಿ ನಾವಿಲ್ಲ. ಕಾನೂನು ದೊಡ್ಡ ಅಪರಾಧ ಎನ್ನುತ್ತೆ. ದೇವರ ಹೆಸರಲ್ಲಿ ಭಕ್ತರಿಗೆ ವಂಚನೆಗೆ ಸಿಲುಕಿಸೋದು ಮಹಾಮೋಸ. ಆದರೂ ದೇವಸ್ಥಾನ ಹುಂಡಿ ಹೊಡೆಯುತ್ತಾರೆ, ಆಭರಣನೂ ಯಾಮರಿಸ್ತಾರೆ. ಅನಾಥವು ದೈವ ರಕ್ಷಕ, ಆದರೆ ದೇವಸ್ಥಾನದಲ್ಲಿ ದೇವರೇ ಅನಾಥ. ಬರುವ ಭಕ್ತರ ದೇಕಾರಕ್ಕೆ ಚೌಕಿದಾರ ಚೋರು. ಇದರ ಪರಿಣಾಮ ದೇವಸ್ಥಾನಕ್ಕೆ ದೋಖ ಮಾಡೋರ ಸಂಖ್ಯೆಯೂ ಹೆಚ್ಚುತ್ತಾ ಇದೆ ರೀ. ಗೆಳೆಯರೇ, ನೆನಪಿರಬೇಕಲ್ವ ನಿಮಗೆ, ದೇಶದ ಅತ್ಯಂತ ಶ್ರೀಮಂತ ಹೆಚ್ಚು ಭಕ್ತರು ವಿಸಿಟ್ ಮಾಡುವ ದೇವಸ್ಥಾನದಲ್ಲಿ ಒಂದಾದ ತಿರುಮಲ ದೇವಸ್ಥಾನ ಪ್ರಸಾದ ಲಡ್ಡು ಪ್ರಕರಣ. ಪವಿತ್ರ ಕಣ್ರಿ ಅಂತ ತಿಮ್ಮಪ್ಪನ ಪ್ರಸಾದ ಕಣ್ಣಿಗೆತ್ತಿಕೊಂಡು ಸೇವಿಸುತ್ತ ಲಡ್ಡೆ ಅಪವಿತ್ರ. ಲಡ್ಡು ಪ್ರಸಾದಕ್ಕೆ ಕಲಬೆರಕೆಯ ಫಾರ್ಮ್ ಆಯಿಲ್ ಎಣ್ಣೆ ರಾಸಾಯನಿಕ ಮಿಶ್ರಣ ದೇಶದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು. ಅದರ ಬೆನ್ನಿಗೆ ರಾಜಕೀಯ ನಾಯಕರ ಸ್ಟೇಟ್ಮೆಂಟು ಅದು ಇದು ಮಣ್ಣು ಮಸಿ ಭರಪೂರ ಸುದ್ದಿ. ಆದರೆ ಆರೋಪಿಗಳಿಗೆ ಜಾಮೀನು ನಿರಾಕರಣೆ ದೇಶದ ಗಮನ ಸೆಳೆಯುತ್ತಿರುವುದಂತೂ ಸತ್ಯ. ಗೆಳೆಯರೇ, ಅದು ಹೇಗೆ ಲಡ್ಡು ಪ್ರಸಾದ ಅಪವಿತ್ರ ಆಯಿತು? ಲಡ್ಡು ತಯಾರಿಕೆಗೆ ಬಳಸುತ್ತಿದ್ದ ಕಲಬೆರಕೆ ತುಪ್ಪವ ದೇವರ ಹೆಸರಿನಲ್ಲಿ ಭಕ್ತರಿಗೆ ಹೇಗೆ ಮೋಸ ಮಾಡಲಾಯಿತು? ಮೋಸದ ವಾಸನೆ ಬಂದಿದ್ದು ಹೇಗೆ? ಆರೋಪಿಗಳಿಗೆ ಜಾಮೀನು ನಿರಾಕರಣೆ ಏಕೆ? ನೋಡಿಕೊಂಡು ಬರೋಣ ಬನ್ನಿ. ತಿರುಪತಿ ದೇವಸ್ಥಾನ ಲಡ್ಡು ಪ್ರಸಾದ ಪರಿಮಳ ಸ್ವಾದದಿಂದ ಫೇಮಸ್. ದೇವಸ್ಥಾನ ನೀಡಿದ ಭಕ್ತರು ವೆಂಕಟರಮಣನ ದರ್ಶನ ಸಿಗದೇ ಹೋದು ಲಡ್ಡು ಪ್ರಸಾದ ಮಿಸ್ ಮಾಡಿಕೊಳ್ಳಲ್ಲ. ಲಡ್ಡು ತಯಾರಿಕೆಗೆ ತಿರುಮತಿ ದೇವಸ್ಥಾನ TTD ಪ್ರತಿದಿನ ಸುಮಾರು 15,000 ಕಿಲೋಗ್ರಾಂ ತುಪ್ಪ ಬಳಸುತ್ತೆ. ತಮಿಳುನಾಡು AR ಡೈರಿ 1 ಕಿಲೋಗ್ರಾಂ ತುಪ್ಪಕ್ಕೆ 322ಕ್ಕೆ ಪೂರೈಸಲು ಒಪ್ಪಂದ ಮಾಡಿಕೊಳ್ಳುತ್ತೆ. ಆದರೆ ಪೂರೈಸಿದ ತುಪ್ಪದಲ್ಲಿ ತುಪ್ಪ ಬಿಟ್ಟು ಎಣ್ಣೆ ಇತರ ರಾಸಾಯನಿಕ ಮಿಶ್ರಣ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ ರೀ. ಭೋಲೆಬಾಬಾ ಡೈರಿ, ವೈಷ್ಣವಿ ಡೈರಿ ಮತ್ತು AR ಡೈರಿ ನಿರ್ದೇಶಕರು ಸೇರಿ 4 ಆರೋಪಿಗಳ CBI ನೇತೃತ್ವದ ವಿಶೇಷ ತನಿಖಾ ತಂಡ ಅಂದರೆ SIT ಬಂಧಿಸಿತ್ತು. ಈ ದುಷ್ಟರ ಮೋಸ ಹೇಗಿತ್ತು ಗೊತ್ತಾ? AR ಡೈರಿ ಚೂ ಬಿಟ್ಟು ಟೆಂಡರ್ ಮೋಸದಾಟ, ಬೋಲೆ ಬಾಬಾ ಡೈರಿ ಕಲಬೆರಕೆ ತುಪ್ಪ ಪೂರೈಸಿತ್ತು. ಕಲಬೆರಕೆ ಆರೋಪದಲ್ಲಿ ಬಂಧಿತ ಆರೋಪಿಗಳು ಸಲ್ಲಿಸಿದ ಜಾಮೀನು ನ್ಯಾಯಾಲಯ ನಿರಾಕರಿಸಿದೆ. ಕಾರಣ ಏನು ಗೊತ್ತಾ? ಆರೋಪಿಗಳು ಸಾಕ್ಷ್ಯ ನಾಶ ಮತ್ತು ಸಾಕ್ಷಿದಾರರಿಗೆ ಬೆದರಿಕೆ. ಆರೋಪಿ ಆಶೀಶ್ ರೋಹಿಲ್ಲ ಬೆದರಿಸಿ ಚೆನ್ನೈ ನಂತರ ದೆಹಲಿಗೆ ಕಳಿಸಿ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳದಂತೆ ತಡೆಯುವ ಪ್ರಯತ್ನ ಮಾಡಿದ್ದರಿಂದ CBI ನ್ಯಾಯಾಲಯ ಜಾಮೀನು ಅರ್ಜಿ ನಿರಾಕರಿಸಿ ವಿಚಾರಣೆ ಮುಂದಕ್ಕೆ ಹಾಕಿದೆ. ನ್ಯಾಯಾಲಯ ಲಕ್ಷಾಂತರ ಭಕ್ತರ ಧಾರ್ಮಿಕ ಭಾವನೆ ಧಕ್ಕೆ ಗಂಭೀರವಾಗಿ ಪರಿಗಣಿಸಿದೆ. ಆರೋಪಿಗಳ ಪ್ರಭಾವ ಮತ್ತು ಆರ್ಥಿಕ ಶಕ್ತಿ ಗಮನದಲ್ಲಿಟ್ಟುಕೊಂಡು ವಿಶೇಷ ನ್ಯಾಯಾಲಯ ಸ್ಥಾಪನೆಯ ಪರಿಗಣಿಸಿತ್ತು. ಲಕ್ಷಾಂತರ ಜನರಿಗೆ ಪ್ರಸಾದ ತಿರುಪತಿ ಲಡ್ಡು ದೇವರ ತಿಲಕವನ್ನೇ ಹೊತ್ತಂತೆ ಭಾಸ. ಆದರೆ ತಿಲಕದ ಹಿಂದೆ ತೈಲದ ರಹಸ್ಯ ತುಪ್ಪವಲ್ಲ, ಕಲಬೆರಕೆ ಎಣ್ಣೆ. ಪಶ್ಚಿಮ ಬಂಗಾಳ ಮೂಲದ ಡೈರಿ ಕಂಪನಿ ಫಾರ್ಮ್ ಎಣ್ಣೆ ಸುಗಂಧ ರಾಸಾಯನಿಕ ತುಪ್ಪದಂತೆ ಮಿಕ್ಸ್ ಮಾಡಿ ಪೂರೈಸಿದ್ದು. ಅದು ಪ್ರಸಾದ ಲಡ್ಡು ತಯಾರಿಕೆಗೆ ಕಾಣ್ರಿ. ತುಪ್ಪ ಕಲಬೆರಕೆ ಇದು ಮೊದಲ ಬಾರಿಯೂ ಅಲ್ಲ, ಕೊನೆಯಂತೂ ಅಲ್ವೇನೋ. 2016-17ರಲ್ಲಿ ಇದೇ ರೀತಿ ತೈಲಕತೆ ಹೊರ ಬಂದಿತ್ತು. ಆ ಕಾಲದ ಸೀನ್ನಲ್ಲಿ ಯಾರಿದ್ದರು ಅಂದರೆ ವಿರೋಧ ಪಕ್ಷ ನಾಯಕ ಚಂದ್ರಬಾಬು ನಾಯ್ಡು ಇದ್ದರೆ, CM ಜಗನ್ಮೋಹನ್ ರೆಡ್ಡಿ. ಆಡಳಿತ ವಿರುದ್ಧ ಪವನ್ ಕಲ್ಯಾಣ್ ಕೊಂಚ ನಿಶ್ಶಬ್ದ, ಸ್ವಲ್ಪ ಮಟ್ಟಿಗೆ ಸ್ವರ ಹೊರಡಿಸಿ ಇದು ದೇವರ ಮನೆ ಅಲ್ಲ ಹಗರಣದ ಕಿಚನ್ ಎಂದು ಗಂಭೀರ ಆರೋಪ ಮಾಡಿದರು. ಅಭಿಯಾನ ಮಾಡಿದರು. ಆಮೇಲೆ ಲ್ಯಾಬ್ ವರದಿ ಫೈಲು ಧೂಳು ಹಿಡಿತು. ಅಧಿಕಾರಿಗಳ ವರ್ಗಾವಣೆ ಔಟ ನಡೀತು. ಪ್ರಕರಣ ಹಳ್ಳ ಹಿಡಿಯೋಕ್ಕೆ ಇಷ್ಟು ಸಾಕಾಗಿತ್ತು ಕಾಣ್ರಿ. ಕಾಲಚಕ್ರ ಒಂದು ರೌಂಡ್ ಬಂದಿದೆ. ಚಂದ್ರಬಾಬು ನಾಯ್ಡು CM, ಪವನ್ ಕಲ್ಯಾಣ್ DCM, ಮತ್ತೆ ತುಪ್ಪ ಹೇರಾಫೇರಿ.
ಆದರೆ ಈ ಬಾರಿ ಭಕ್ತಿ ಭಾವನೆಗೆ ಡಬಲ್ ಏಟು. ದೇವರ ಪ್ರಸಾದದಲ್ಲೂ ಮೋಸವ, ಗೋವಿಂದ ಗೋವಿಂದ ಅಂತಿದ್ದರು ಭಕ್ತರು. ಗೆಳೆಯರೇ, ಹಿಂದೆ ನಡೆದ ಘಟನೆಗೆ ನ್ಯಾಯ ಸಿಗದಿದ್ದರೂ ಈ ಬಾರಿ ಸಿಗುತ್ತಾ? ಭಕ್ತರ ಶ್ರದ್ಧೆ ಗೆಲ್ಲುತ್ತಾ ಅಥವಾ ರಾಜಕೀಯ ಗೆಲ್ಲುತ್ತಾ ಗೊತ್ತಿಲ್ಲ ಕಾಣ್ರಿ. ಆಂಧ್ರ ಪ್ರದೇಶ ಹೈಕೋರ್ಟ್ ನಡೆಸಿದ ತುಪ್ಪದ ವಿಚಾರಣೆಯಲ್ಲೂ SIT ನೇತೃತ್ವದ ವಹಿಸಿರುವ ಕೇಂದ್ರ ತನಿಖಾ ದಳ CBI ಆರೋಪಿಗಳು TTD ಅಲ್ಲದೆ ಭಕ್ತರ ವಂಚಿಸಿದ ಬಹುಕೋಟಿ ಪಿತೂರಿ ಭಾಗ ಎಂದಿದೆ. ಇದು ಕೇವಲ ಆಹಾರ ವಂಚನೆಯಲ್ಲ, ನಂಬಿಕೆ ದ್ರೋಹ ಎಂದು CBI ಪರ ಸ್ಥಾಯಿ ವಕೀಲ ಸುರೇಶ್ ಕುಮಾರ್ ವಾದ ಮಂಡಿಸಿದರು. ಕಲಬೆರಕೆ ಹಿಂದಿನ ಸಂಸ್ಥೆ ಬೋಲೆ ಬಾಬಾ ಡೈರಿ ಎಂದು SIT ಬಹಿರಂಗಪಡಿಸಿದೆ. TTD ಜೊತೆ ಯಾವುದೇ ಅನೌಪಚಾರಿಕ ಒಪ್ಪಂದ ಮಾಡಿಕೊಳ್ಳದೆ ಬೋಲೆ ಬಾಬಾ ಡೈರಿ ತುಪ್ಪ ಪೂರೈಕೆ ಒಪ್ಪಂದ ಪಡೆಯಲು AR ಡೈರಿ ಬಳಸಿಕೊಂಡಿತ್ತು. ದಾಖಲೆಗೆ AR ಡೈರಿ ಹೆಸರು, ಪೂರೈಕೆಗೆ ಬೋಲೆ ಬಾಬಾ. ಅದೇ ಏನೋ ಹೇಳ್ತಾರಲ್ಲ, ಹೋತಿ ಬೆಣ್ಣೆ ತಿಂದು ಹೋತನ ಬಾಯಿಗೆ ಒರೆಸ್ತಂತಲ್ಲ, ಹಾಗೆ ಬೋಲೆ ಬಾಬಾ ಡೈರಿ ತುಪ್ಪ ಉತ್ಪಾದಿಸೋದಿರಲಿ, ರೈತರಿಂದ ಹಾಲು ಖರೀದಿಸೋದಿಲ್ಲ ಕಾಣ್ರಿ. ಪಾಮ್ ಎಣ್ಣೆ, ರಾಸಾಯನಿಕ, ಇತರ ಪದಾರ್ಥ ಬಳಸಿ ತುಪ್ಪ ತಯಾರಿಸುತ್ತಾರೆ ಎಂದು ವರದಿ ಹೇಳಿದೆ. ಬೋಲೆ ಬಾಬಾ ಡೈರಿ ಈಗ ಕಪ್ಪು ಪಟ್ಟಿಗೆ. ಆರೋಪಿಗಳು ಜಾಮೀನಿಗಾಗಿ ಹೈಕೋರ್ಟ್ ಮೆಟ್ಟಲೇರಿದ್ರು. AR ಡೈರಿ MD ರಾಜಶೇಖರನ್, ಬೋಲೆ ಬಾಬಾ ಆರ್ಗಾನಿಕ್ ಡೈರಿ ನಿರ್ದೇಶಕ ಪೋವೆಲ್ ಜೈನ್, ವಿಪಿನ್ ಜೈನ್ ಮತ್ತು ವೈಶವಿ CEO ಅಪೂರ್ವ ವಿಜಯಕಾಂತ್ ಚಾವ್ಡಾ ಅರ್ಜಿ ಸಲ್ಲಿಸಿದರು. ಆರೋಪಿಗಳಿಗೆ ಜಾಮೀನು ನೀಡಿದರೆ ಸಾಕ್ಷಿ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಎಂದು SIT ವಾದ ಮಂಡಿಸಿತ್ತು. ತಿರುಮಲದಲ್ಲಿ ತುಪ್ಪದ ಖರೀದಿಯಲ್ಲಿ ಪರಿಶೀಲನೆ ಮತ್ತು ಸಮತೋಲನ ಪ್ರಕ್ರಿಯೆ ಇರುತ್ತೆ. ವಿವಿಧ ಹಂತದ ಅನುಮತಿ ಪಡೆಯಬೇಕು. ತುಪ್ಪ ತಿರುಮಲದ ಅತ್ಯಾಧುನಿಕ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡಲಾಗುತ್ತೆ. TDP ಸರ್ಕಾರ ನಂದಿನಿ ತುಪ್ಪಕ್ಕೆ ಅನುಮತಿ ನೀಡಿದ್ದರೂ YSRCP ಒಪ್ಪಂದ ರದ್ದುಗೊಳಿಸಿ AR ಡೈರಿ ಮತ್ತು ವೈಷ್ಣವಿ ಡೈರಿಗೆ ನೀಡಿತ್ತು. ತಿರುಮಲದಲ್ಲಿ ಲಡ್ಡು ಪ್ರಸಾದಗಳಲ್ಲಿ ವಾರ್ಷಿಕ 5,000 ಟನ್ ತುಪ್ಪ ಬಳಸಲಾಗುತ್ತೆ ಕಾಣ್ರಿ. ತಿರುಪತಿ ಲಡ್ಡು ತಯಾರಿಕೆ ಪ್ರಾಣಿ ಕೊಬ್ಬಿನ ಬಳಕೆ ಆರೋಪದ ತನಿಖೆ ನಡೆಸಲು ಸುಪ್ರೀಂ ಕೋರ್ಟ್ ಸ್ವತಂತ್ರ ವಿಶೇಷ ತನಿಖಾ ತಂಡ ರಚಿಸಿದೆ. ವಿಶೇಷ ತನಿಖಾ ತಂಡ SITಯಲ್ಲಿ FSSAI ಹಿರಿಯ ಅಧಿಕಾರಿಯಲ್ಲದೆ CBI ಮತ್ತು ಆಂಧ್ರ ಪ್ರದೇಶ ಪೊಲೀಸರಿಂದ ತಲಾ 2 ಅಧಿಕಾರಿಗಳಿರುತ್ತಾರೆ. ಆಂಧ್ರ ಪ್ರದೇಶ ಸರ್ಕಾರ ರಚಿಸಿದ ಹಿಂದಿನ SIT ಬದಲಿಸಿ ಹೊಸ SIT ರಚಿಸಲಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ. ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗುತ್ತದೆ ಎಂದು ಆರೋಪಿಸಿ ಸಲ್ಲಿಸಲಾದ ಸರಣಿ ಅರ್ಜಿ ಆಲಿಸಿದ ನಂತರ ನ್ಯಾಯಮೂರ್ತಿ BR ಗವಾಯ್ ಮತ್ತು ನ್ಯಾಯಮೂರ್ತಿ KV ವಿಶ್ವನಾಥನ್ ದ್ವಿಸದಸ್ಯ ಪೀಠ ಆದೇಶ ಹೊರಡಿಸಿದೆ. ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ತುಪ್ಪ ಬಳಸಲಾಗುತ್ತಿದೆ ಎಂದು ಆರೋಪಿಸಿ ಸಲ್ಲಿಸಲಾದ ಅರ್ಜಿಗಳ ಸಂಪೂರ್ಣ ತನಿಖೆ ಆದೇಶ ಹೊರಡಿಸಲಾಗಿದೆ. ತಿರುಪತಿ ಲಡ್ಡುವಿಗೆ ಸಂಬಂಧಿಸಿದ ಲಕ್ಷಾಂತರ ಭಕ್ತರ ಭಾವನೆಗಳ ಕಾರಣದಿಂದಾಗಿ ಸಮಗ್ರ ತನಿಖೆ ಅಗತ್ಯ ಎಂದು ನ್ಯಾಯಪೀಠ ಎತ್ತಿ ಹಿಡಿದಿದೆ. ಹಾಗೆ ಸಾರ್ವಜನಿಕ ಅಭಿಪ್ರಾಯಕ್ಕಾಗಿ ನಾಯ್ಡು ಅವರನ್ನು ಸುಪ್ರೀಂ ಟೀಕಿಸಿ ದೇವರ ರಾಜಕೀಯದಿಂದ ದೂರವಿಡುವಂತೆ ಹೇಳಿದೆ. ರಾಜ್ಯ ವಿಶೇಷ ತನಿಖಾ ತಂಡದಲ್ಲಿ ಅಂತರ್ಗತವಾಗಿ ಯಾವುದೇ ತಪ್ಪಿಲ್ಲ ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹಿಂದೆ ವಾದ ಮಂಡಿಸಿದ್ದರು. ಕೇಂದ್ರ ಅಧಿಕಾರಿಯೊಬ್ಬರು ಅದನ್ನು ಮೇಲ್ವಿಚಾರಣೆ ಮಾಡಬಹುದು ಎಂದು ಪ್ರಸ್ತಾಪಿಸಿದ್ದರು. ಆದಾಗ್ಯೂ ಸುಪ್ರೀಂ ಕೋರ್ಟ್ ತನ್ನದೇ ಆದ ಸ್ವತಂತ್ರ ತನಿಖೆ ಮುಂದುವರಿಸಲು ನಿರ್ಧರಿಸಿದೆ. TTD ಮಾಜಿ ಅಧ್ಯಕ್ಷ YV ಸುಬ್ಬಾರೆಡ್ಡಿ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಸ್ವತಂತ್ರ ತನಿಖೆಗಾಗಿ ನ್ಯಾಯಾಲಯವನ್ನು ಒತ್ತಾಯಿಸಿದರು. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಎಂಬ ಆರೋಪದ ಬಗ್ಗೆ ನ್ಯಾಯಾಲಯ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ CM ನಾಯ್ಡು ಹೇಳಿಕೆ ನಂತರ ಸುಪ್ರೀಂ ಕೋರ್ಟಿನಲ್ಲಿ BJPಯ ಹಿರಿಯ ನಾಯಕ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್, TTD ಮಾಜಿ ಅಧ್ಯಕ್ಷ YV ಸುಬ್ಬಾರೆಡ್ಡಿ, ಸುರ್ಜಿತ್ ಸಿಂಗ್ ಯಾದವ್ ಅರ್ಜಿ ಸಲ್ಲಿಸಿದರು. ಸಾಲಿಸಿಟರ್ ಜನರಲ್ ಕೇಂದ್ರ ಸರ್ಕಾರದ ಸೂಚನೆ ಪಡೆಯಬೇಕೆಂದು ಪೀಠ ಸೂಚಿಸಿದೆ. ಸುಪ್ರೀಂ ಕೋರ್ಟ್ ನಿರ್ಧಾರ TDP ಸ್ವಾಗತಿಸಿದೆ.
YSRCP ಸರ್ಕಾರ ಅವಧಿಯಲ್ಲಿ ಲಡ್ಡು ತಯಾರಿಕೆಯಲ್ಲಿ ಗೋಮಾಂಸ ಕೊಬ್ಬು ಮತ್ತು ಮೀನಿನ ಎಣ್ಣೆ ಸೇರಿಸದಂತೆ ಪ್ರಾಣಿಗಳ ಕೊಬ್ಬು ಬಳಸಲಾಗಿದೆ ಎಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಆರೋಪಿಸಿದ ನಂತರ ಜುಲೈ 2024ರಲ್ಲಿ ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ ಪ್ರಯೋಗಾಲಯ ವರದಿ ಆಧರಿಸಿದ ಆರೋಪಕ್ಕೆ ವ್ಯಾಪಕ ಆಕ್ರೋಶ ಹುಟ್ಟಿ ಸುಪ್ರೀಂ ಕೋರ್ಟಿನಲ್ಲಿ ಹಲವಾರು ಅರ್ಜಿ ಸಲ್ಲಿಕೆಗೆ ಕಾರಣ ಆಯಿತು. ಆಂಧ್ರ ಪ್ರದೇಶ ಸರ್ಕಾರ ಸೆಪ್ಟೆಂಬರ್ 26, 2024ರಲ್ಲಿ ತನಿಖೆಗಾಗಿ ವಿಶೇಷ ತನಿಖಾ ತಂಡ ರಚಿಸಿತ್ತು. ತಿರುಪತಿ ತಿರುಮಲ ದೇವಸ್ಥಾನ ಪ್ರಸಾದ ಲಡ್ಡು ತಯಾರಿಕೆಯಲ್ಲಿ ಕಲಬೆರಕೆ ಎಣ್ಣೆ ಬಳಕೆ ಭಕ್ತರಿಗೆ ಮಾಡಿದ ವಂಚನೆ ಅಲ್ವಾ? ದೇವಸ್ಥಾನದಲ್ಲಿ ಭಕ್ತರಿಗೆ ಮೋಸವಾದರೆ ಅವರ ಭಾವನೆಗೆ ಆಗುವ ಆಘಾತದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.